ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ರವಿ, ಹಾರ ಸಿಕ್ಬಿಡ್ತು. ಕಳ್ದೋಗಿತ್ತಲ್ಲ, ಹಾರ ಸಿಕ್ತು. ಅಪ್ಪ, ಹಾರ ಸಿಕ್ತಪ್ಪ. ಕಳ್ದೋಗಿತ್ತಲ್ಲ ನೋಡಿ, ಹಾರ ಸಿಕ್ಬಿಡ್ತು. ಎಲ್ಲಿತ್ತು? ಯಾಕೆ ಸಿಕ್ತು? ಯಾರು ಕೊಟ್ಟಿದ್ದು? ಇನ್ಯಾರು ಕೊಡ್ತಾರಪ್ಪ? ಶ್ರೀ ಕೊಟ್ಟಿದ್ದು, ನನ್ ಶ್ರೀ ಕೊಟ್ಟಿದ್ದು. ಶ್ರೀ ಕೊಟ್ರ? ಶ್ರೀನಿಧಿ ನಿನಗೆ ಯಾಕೆ ಕೊಡ್ತಾರೆ? ಯಾಕಂದ್ರೆ ಅವರು ಹೌದು, ಶ್ರೀನಿಧಿ ಅವ್ರ ಈ ಹಾರ ನನಗೆ ಯಾಕೆ ಕೊಡ್ತಾರೆ? ನೆನಪು ಮಾಡ್ಕೊಳಕ್ಕ. ನಾನು ಯಾಕೆ ಹಾಗಂದೆ? ರವಿ, ಆ ದೇವ್ರು ಕಣ್ಬಿಟ್ಬಿಟ್ಟ ಕಣೋ. ನಿಮ್ಮ ಅಕ್ಕಂಗೆ ಹಳೆ ನೆನಪುಗಳೆಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ ಕಣೋ. ನಿಮ್ಮ ಭಾವಂಗೆ ಫೋನ್ ಮಾಡಿ ಹೇಳು. ಹೋಗು. ಸರಿಯಪ್ಪ. ಮದನ, ಪ್ರೇಮ ಸದನ, ಇದು 3ನೇ ಪೆಗ್ಗು. ಆಮೇಲೆ ಫಸ್ಟ್ ನೈಟ್ ಟೈಮ್ಗೆ ಬಾಚ್ಕೊಂಡ್ಬಿಡ್ತೀಯಪ್ಪ, ಹುಷಾರು. ನೋ ನೋ ಮಿಸ್ಟರ್ ರೀ, ಇವತ್ತು ನನಗೆ ತುಂಬ ಖುಷಿಯಾಗಿದೆ. ನೀನು ಆ ಜಾನ್ವಿ ಮೆಡಿಕಲ್ ರಿಪೋರ್ಟ್ ತಂದುಕೊಟ್ಟಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಮದನ್ ಅವರೇ, ನೀವು ಜಾನ್ವಿ ಮೆಡಿಕಲ್ ರಿಪೋರ್ಟ್ನ ಹರಿದಾಕಿದ್ರಿ, ಆದರೆ ಆ ದೇವರೇ ಹರಿಯಕ್ಕಾಗದೆ ಅಂತ ರಿಪೋರ್ಟ್ ಸಿಕ್ಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗಲ್ಲ. ಏಯ್, ಏನು ಬೊಗಳ್ತಾ ಇದೆಯಾ? ನಾನು ಬರೀ ಬೊಗಳುತ್ತೀನಿ, ನೀವು ಶ್ರೀ ಹತ್ರ ಕಚ್ಚಿಸ್ಕೊಂಬನ್ನಿ. ಜಾನ್ವಿಗೆ ಹಳೆ ಬರ್ತಾ ಇದೆ. ಒಂದು ವರ್ಷದಿಂದ ಜಾನ್ವಿ ಮದುವೆಯಲ್ಲಿ ಅನ್ನಪೂರ್ಣಮ್ಮ ಚಂದ್ರಹಾರ ಕೊಟ್ಟಿದ್ದು. ಆ ಹಾರ ನಾನು ಕದ್ದಿದ್ದು. ಶ್ರೀ ಮತ್ತದೇ ಥರದ ಹಾರನ ಜಾನ್ವಿಗೆ ತಂದು ಕೊಟ್ಟಿದ್ದ. ಆ ಹಾರ ಅದು ಹೇಗೋ ಜಾನ್ವಿ ಮೇಕಪ್ ರೂಮಲ್ಲಿ ಬಂದಿತ್ತು. ಅದನ್ನು ನೋಡಿ ಇದು ಶ್ರೀ ತಂದ್ಕೊಟ್ಟು ಹಾರ ಅಂತಂದು. ಅಂದರೆ ಶ್ರೀ ತನ್ನ ಗಂಡ ಅಂತ ಅವಳಿಗೆ ನೆನಪು ಬಂದ್ಬಿಡ್ತಾ? ಇನ್ನೂ ಇಲ್ಲ, ಈಗ ಅರ್ಧಂಬರ್ಧ. ಅದು ಪೂರ್ತಿ ಆಗೋದ್ರೊಳಗೆ ಹೋಗಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಿ. ಹೋಗ್ರಿ ಬೇಗ, ಇಲ್ಲ ಅಂದ್ರೆ ನಿಮ್ಮ ಖರ್ಚಲ್ಲಿ ಜಾನ್ವಿ ಶ್ರೀನಿಧಿ ಮದುವೆ ಆಗ್ಬಿಡ್ತಾರೆ ಅಷ್ಟೇ. ಬೇಗ ಹೋಗ್ರಿ ಬೇಗ. ಅದೇನಾದರೂ ಆದರೆ ಅವ್ರ ಮನೆಯವ್ರನ್ನ ಒಬ್ಬರು ಉಳಿಸಲ್ಲ. ಏನೇ ಹಾರದ ಜ್ಞಾಪಕ ಬಂದ್ಬಿಡ್ತಾ ನಿನಗೆ? ನನ್ನನ್ನು ಬಿಟ್ಟು ಏನಾದರೂ ಹಾರೋ ಯೋಚನೆ ಮಾಡಿದ್ರೆ ನಿನಗೆ 6 ಫಿಲಮ್ ತೋರಿಸ್ಬಿಡ್ತೀನಿ.
ರೀ ಬಿಡ್ರಿ ಅವಳ ಕೈನ. ಯಾಕ್ರಿ ಅವಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಮರ್ಯಾದೆಯಿಂದ ನಿಂತ್ಕೊಂಡ್ರೆ ಸರಿ, ಇಲ್ಲದ್ರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏಯ್, ನೀನ್ ಲೇಡಿ ಗಜನಿ ಅಂತ ಈ ಲೋಕಕ್ಕೆ ಗೊತ್ತು. ನೋಡೋ, ಪದೇ ಪದೇ ನೀನು ಹೀಗಾಡಿದ್ರೆ ನೋಡಿ ಜನ ಏನಂತಾರೆ ಗೊತ್ತಾ ನಿನಗೆ? ಹುಚ್ಚಿ ಹುಚ್ಚಿ ಅಂತಾರೆ. ನಿನ್ನಂತವಳನ್ನ ಹೋಗಿ ಹೋಗಿ ನಾನು ಮದುವೆ ಆಗ್ತಿದ್ದೀನಲ್ಲ, ನನ್ನನ್ನು ಜನ ನೋಡ್ಕೊಂಡು ಆಡ್ಕೊಂಡು ನಗ್ತಾರೆ. ಕೈ ಬಿಡಿ ಪ್ಲೀಸ್, ತುಂಬಾ ನೋವ್ತಿದೆ. ಏನು ಆಟ ಆಡ್ತಾ ಇದೆಯಾ? ಒಂದ್ಸಲಿ ಶ್ರೀನಿಧಿ ಅಂತ್ಯಾ, ಒಂದ್ಸಲಿ ಮದನ್ ಅಂತ್ಯಾ. ಚಿಕ್ಕ ಮಕ್ಕಳು ಅಪ್ಪ ಅಮ್ಮ ಆಟ ಆಡ್ತಲ್ಲ ಹಾಗೆ ಅನ್ಕೊಂಡ್ಯಾ? ಏನು ನನ್ನ ಮದುವೆ ಆಗೋ ಹುಡುಗಿ ಕೋಪ ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇದ್ರೆ ಬರ್ತಾ ಬರ್ತಾ ನಿಂದು ಅತಿ ಆಯಿತು. ನೋಡು, ಇನ್ಮೇಲೆ ನಿನ್ನ ಲೈಫಲ್ಲಿ ಎಲ್ಲ ನಾನೇ. ನನಗೇನಾದ್ರು ತಲೆ ಕೆಟ್ಟರೆ ಗೊತ್ತಲ್ಲ. ಪ್ಲೀಸ್ ಈ ಥರ ಎಲ್ಲ ಒಟ್ಟಾಗಿ ನಡ್ಕೋಬೇಡಿ, ನೋವಾಗ್ತಿದೆ. ನನಗೂ ನಿನ್ನ ಜೊತೆ ಮೃದುವಾಗಿ ನಡ್ಕೋಬೇಕು ಅಂತ ಆಸೆ. ಆದರೆ ನೀನು ಪದೇ ಪದೇ ನೆನಪು ಬಂತು ಅಂತ ಕಣ್ಣ ಮುಚ್ಚಲಾಡ್ತಿದ್ರೆ ನಾನೇನು ಜೂಟ್ ಅಲ್ಲ. ಬಿಡ್ರಿ ಬಿಡ್ರಿ, ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಯಾಕ್ರಿ ಇಷ್ಟು ಬಲವಂತ ಮಾಡ್ತಾ ಇದ್ದೀರಾ? ಬಿಡ್ರಿ. ಇವಳನ್ನ ಬಿಡ್ತೀನಿ, ನೀನು ಮದುವೆ ಆಗ್ತೀಯಾ? ಆಗಲ್ಲ, ತೆಪ್ಪಗೆ ನಿಂತ್ಕೋಬೇಕು. ಇನ್ನು 1 ಗಂಟೆಯಲ್ಲಿ ನಿನ್ನ ಗಂಡ ಆಗೋ ನಾನು ಮುಟ್ಟಿದ್ರೆ ನಿನಗೆ ಹಿಂಸೆನಾ? ನಾನು ಶ್ರೀ ಥರ ಅಲ್ಲ. 4 ದಿನ ಹೊರಗಡೆ ಕರ್ಕೊಂಡು ಹೋದ್ರು ಹೂವಿನ ಥರ ಇಟ್ಕೊಂಡು ನೀನು ಕಳಿಸ್ಕೊಡೋದಕ್ಕೆ. ಹೌದು, ಶ್ರೀ ಥರ ಅಲ್ಲ. ಹೌದು ಕಣೆ, ನಾನು ಯಾವ ರೀತಿಯಿಂದನೂ ಶ್ರೀ ಥರ ಅಲ್ಲ. ಗುಣದಲ್ಲೂ ಅಲ್ಲ, ಸ್ವಭಾವದಲ್ಲೂ ಅಲ್ಲ, ರೂಪದಲ್ಲೂ ಅಲ್ಲ. ಆದರೆ ಇನ್ಮೇಲೆ ನಾನೇ ನಿನಗೆ ಸರ್ವಸ್ವ, ನಾನೇ ನಿನಗೆಲ್ಲ. ಏಯ್, ನನಗೆ ಸಂತೋಷ ಆಗೋ ಥರ ನಡ್ಕೋಬೇಕು. ನನಗೇನಾದ್ರು ಕೋಪ ಬರ್ಸಿದ್ರೆ ನಿನಗೆ ಪ್ರಪಂಚನೇ ಮರ್ತೋಗ್ಬೇಕು. ಹಾಗೆ ಮಾಡ್ತೀನಿ. ಇಂಥ ರಾಕ್ಷಸನ್ ನೀನು ಮದುವೆ ಆಗ್ತೀಯನೇ ಜಾನು? ಮದುವೆಗೆ ಮುಂಚೆನೇ ಈ ಥರ ಆಡ್ತಾ ಇದ್ದಾನೆ. ಇನ್ನು ನಿನ್ನ ಮದುವೆ ಆದಮೇಲೆ ಏನೇ ಪರಿಸ್ಥಿತಿ? ನಿನ್ನ ಮಗಳಿಗೆ ಕಂಪ್ಲೀಟ್ ಆಗಿ ಆ ಶ್ರೀನಿಧಿನ ಮರ್ತ್ಬಿಟ್ಟು ನನ್ನನ್ನು ಮದುವೆ ಆಗೋದಕ್ಕೆ ಕೇಳು. ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಕೊಳಕ್ಕಾಗಲ್ವಾ? ಏಯ್, ಅಷ್ಟು ಸುಲಭವಾಗಿ ನಿನ್ನ ಮಗಳನ್ನ ಮರ್ತು ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ನೋಡೋ, ನನ್ನ ಜಾನ್ವಿ ಮದುವೆ ನಡೆಯುತ್ತೆ. ಯಾರೇ ಬಂದ್ರೆ ಅದನ್ನು ತಪ್ಪಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರು, ಜಾನ್ವಿ ನನ್ನ ಮದುವೆ ಆಗಲಿ, ಆಮೇಲೆ ನೀನು 1.5 ಕಾಲು ಮುರಿದು ಇದೇ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ ಕೊಡಿಸ್ತೀನಿ.
ಈಗಲಾದರೂ ನೋಡಿದ್ಯೇನೆ ಆ ಮದನ್ ಎಂಥ ಚೀಪ್ ಪರ್ಸನ್ ಅಂತ. ಮದುವೆ ಆಗೋ ಹುಡುಗಿ ಅಂತನೂ ಸ್ವಲ್ಪನೂ ನಿನ್ನ ಜೊತೆ ಸಾಫ್ಟಾಗಿ ನಡ್ಕೋತಾ ಇಲ್ವಲ್ಲ. ಅದೇ ಶ್ರೀನಿಧಿ ನೋಡು, ಅವ್ರೆಂಥ ಜೆಂಟ್ಲ್ಮನ್ ಕಣೆ. ನೆಲದ ಮೇಲೆ ಏನು ಬೇಡ, ಅಲ್ಲಿ ಸೋಫಾ ಇದೆಯಲ್ಲ ಅಲ್ಲೇ ಮಲಗಿ. ಈ ಕೆಲಸ ನೀವೇ ಮಾಡ್ಬೋದಾಗಿತ್ತಪ್ಪ, ಹೋಗ್ಲಿ ಬಿಡಿ. ನೀನು ಒಪ್ಕೊಳ್ದೇ ಇದ್ರು ನಿನ್ನ ತಂದೆ ತಮ್ಮ ಶ್ರೀನ ಅಳಿಯ ಭಾವ ಅಂತ ಒಪ್ಕೊಂಡಿದ್ದಾರೆ ಕಣೆ. ಶ್ರೀನು ಕೂಡ ನೀನೇ ನೋಡಿದ್ಯಲ್ಲ ಮದನ್ ನಿಮ್ಮ ತಂದೆ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೆಸಿದ್ರು. ನಿಮ್ಮ ತಂದೆ ಕಾಲ್ ಆಪರೇಷನ್ಗೆ ಸಹಾಯ ಆಗುತ್ತೆ ಅಂತ ಈ ಮದನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯಾ. ಆದರೆ ನೀನೇ ನೋಡಿದ್ಯಲ್ಲ ನಿನ್ನ ಮದುವೆ ಆಗಿದ್ದ ಕೂಡಲೇ ನಿಮ್ಮಪ್ಪನ ಕಾಲು ಮುರಿದು ಇದೇ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ ಕೂರಿಸ್ತೀನಿ ಅಂತಿದ್ದಾರೆ. ಇಂಥವನು ನೀನು ಮದುವೆ ಆಗಬೇಕೇನೆ. ಈ ಮದನ್ ಬದಲು ಶ್ರೀನಿಧಿನ ಮದುವೆ ಆದರೆ ನಿನಗೂ ಸುಖ, ನಿಮ್ಮಪ್ಪ ತಮ್ಮಂಗೂ ನೆಮ್ಮದಿ ಅಲ್ವೇನೆ. ಯಾಕೆ ಸರ್ ವಾಸನೆ ನೋಡ್ಕೋತಾ ಇದ್ದೀರಾ? ಜಾನ್ವಿ ನನ್ನ ಹೆಂಡತಿ ಆಗೋದಕ್ಕೆ ಇನ್ನು 20 ನಿಮಿಷ ಮಾತ್ರ ಟೈಮ್ ಇದೆ. ಅಬ್ಬಬ್ಬಬ್ಬಬ್ಬ, ನಿಮ್ಮ ಸಂಭ್ರಮ ನೋಡಿದ್ರೆ ಮದುವೆ ಮಾಡ್ಕೊಳಕ್ಕೆ ಹುಟ್ಟಿದ್ದೀರಾ ಅನ್ಸುತ್ತೆ. ಜಾಸ್ತಿ ನುಳಿ ಬೇಡವೆ, ಅವನ ಕಣ್ಣು ಮಧ್ಯೆ ಸರಿಗಿಲ್ಲ. ಯೋಚನೆ ಮಾಡು ಜಾನು, ಇನ್ನೂ ಸಮಯ ಇದೆ. ಶ್ರೀನಿಧಿನ ಇಲ್ಲ ಮದನ? ದುಡ್ಡಿದ್ರೆ ಆಪರೇಷನ್ ಯಾವಾಗ ಬೇಕಾದ್ರೂ ಮಾಡಿಸ್ಬೋದು ಜಾನು. ಆದರೆ ಜೀವನ ಹಾಳಾಗ್ಬಿಟ್ರೆ ಸರಿಪಡಿಸ್ಕೊಳ್ಳೋದು ತುಂಬ ಕಷ್ಟ ಕಣೆ. ಒತ್ತಡದಿಂದ ನಿರ್ಧಾರ ತಗೊಂಡು ನಿನ್ನ ಬದುಕು ಹಾಳು ಮಾಡ್ಕೋಬೇಡ ಕಣೆ. ನನಗೇನೋ ನೀನು ಶ್ರೀನಿಧಿ ಅವ್ರ ಜೊತೆ ಸೆಟ್ಲ್ ಆಗೋದು ಸರಿ ಅನ್ನಿಸ್ತಿದೆ ಕಣೆ. ಪದೇ ಪದೇ ಅವ್ರ ಹೆಸರು ಹೇಳ್ಬೇಡ ಗೀತಾ. ಈಗಾಗಲೇ ಮನಸ್ಸು ಅವ್ರ ವಿಷಯದಲ್ಲಿ ತುಂಬ ವೀಕ್ ಆಗಿದೆ. ಮತ್ತೆ ಒಪ್ಕೊಬಿಡೆ ಅವ್ರನ್ನ. ಹೇಗೆ ಒಪ್ಕೊಳ್ಳಿ ಗೀತಾ? ರವಿ ಹೇಳ್ದ ಅವ್ರ ಮದ್ವೆನೂ ಫಿಕ್ಸ್ ಆಗಿದೆ, ಅದು ಇವತ್ತೇ. ನಾನು ಮದ್ವೆ ಆಗೋ ದಿವಸ. ಅದೆಲ್ಲ ಸುಳ್ಳು ಕಣೆ. ಹಾಗಾದ್ರೆ ಶ್ರೀನಿಧಿ ಅವ್ರ ಮದ್ವೆ ನಾಟಕ. ನಾಟಕನ? ನಿನ್ನ ನಂಬಿಸೋದಕ್ಕೆ, ನಿನ್ನನ್ನು ಎದುರಿಸೋದಕ್ಕೆ. ಈಗಲಾರು ನಿನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಇರೋ ನಿಜವಾದ ಫೀಲಿಂಗ್ಸ್ ಹೊರಗಡೆ ಬರಲಿ ಅಂತ. ಶ್ರೀನಿಧಿ ಅವ್ರ ಹತ್ರ ಹೋಗಿ ಹೇಳ್ಬಿಡೆ. ಏನಂತ? ಐ ಲವ್ ಯು ಅಂತ. ಇಂಥ ಬಂಗಾರದಂಥ ಹುಡುಗನ್ ಕಳ್ಕೊಂಡು ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡಬೇಡ ಕಣೆ. ಕಾಶಿ ಯಾತ್ರೆ ಶುರುವಾಗ್ತಿದೆ, ಎಲ್ಲ ಬನ್ನಿ. ಜಾನು, ಈಗ ಕಾಶಿ ಯಾತ್ರೆ ಶಾಸ್ತ್ರ. ನಿಮ್ಮ ಅಳಿಯ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಇದ್ದಾನೆ. ನೀವು ಅದನ್ನು ತಡೆದು ಕಾಲು ತೊಳೆದು ನಮ್ಮ ಮಗಳನ್ನ ಮದುವೆಯಾಗಿ ಅಂತ ಕೇಳ್ಕೋಬೇಕು. ಸರಿ ವೆಂಕಟೇಶ್ ಅವರೇ, ಪುರೋಹಿತರು ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತು ತೊಳಿತಾರೆ. ಪುರೋಹಿತರೆ, ಯಾವ್ದಾದ್ರು ಮಂತ್ರ ಹೇಳಿ ಎಷ್ಟೋ ತೊಳೆದು ಬಿಡ್ತಾರೆ. ಕಾಲು ತೊಳಿರಿ. ತಗೊಳ್ಳಿಪ್ಪ. ಓಂ ನಮೋ ತೊಳಿರಿ, ಟವಲ್ ಹಾಕ್ಬಿಟ್ಬಿಡ್ತೀನಿ. ಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹುವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ. ಶಾಂತವಾಗಿದೆ. ಪುರೋಹಿತೆ ಇಟ್ಕೊಂಡಿದೆ. ಬಾವಾ ಬಾವಾ.
ಬಾವ ಆಗಿದ್ದಾಗೋಯ್ತು. ಕೊನೆ ಗಳಿಗೆಲೆ ಯಾಕೆ ಕಿರಿಕು? ಮದನ್ ಅವ್ರ ಕಾಲು ತೊಳೆದು ಮದುವೆ ಮಾಡ್ಕೊಳಪ್ಪ ಅಂತ ಕೇಳ್ಕೊಳ್ಳಿ. ನನ್ನ ಮಗಳನ್ನ ಮದುವೆ ಮಾಡ್ಕೊ ಅಂತ ನಾನು ಸತ್ತು ಕೇಳಲ್ಲ ಕಣೋ. ರೇ ಪುರೋಹಿತರೆ, ಇನ್ನು ಯಾವ ಶಾಸ್ತ್ರಗಳು ಬೇಡ. ತಾಳಿ ಕಟ್ಟೋದು, ಸಪ್ತಪದಿ ತುಡಿಸೋದು ಎರಡೇ ಸಾಕು. ಬನ್ನಿ. ಹೇಗಾಗುತ್ತೆ? ಎಲ್ಲ ಆಗುತ್ತೆ, ಬನ್ರಿ. ಪುರೋಹಿತ್ರೆ, ತಾಳಿ ಕಟ್ಟ ಮಂತ್ರ ಹೇಳ್ರಿ. ಯಾವ್ದಪ್ಪ ರಾಕ್ಷಸರ ವಿವಾಹ? ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೆಂಗಿರಿಗಳಂ ಸ್ಮರಾಮಿ ಧ್ರುವಂದೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಸಮಸ್ತ ಸುಫಲಾಭಾಭ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಆಜಂತಾರ್ಥಸ್ವಾಸುನೀತ್ವಸಿದ್ಧ್ಯರ್ಥಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಮಂಗಳಗೌರೀ ಪ್ರಸಾದೇನ ಧ್ರುವಂದೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ತದೇವ ಲಗ್ನಂ ಸುದಿನಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೆಂಗಿರಿಗಳಂ ಸ್ಮರಾಮಿ. ಮಂಗಲ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶಶಾಂಕಂ ಮುಗ್ಗುಳಂ ಧೂಪಂ ಸುಗಂಧಂ ಚ ಮನೋ ಕಪಿಲಾಂಗ್ರ ಸಂಯುಕ್ತಂ ಧೂಪೋ ಯಮೃತಗ್ರಹ್ಯತಾಂ ಧೂಪಮಾಗ್ರಾಪಯಾಮಿ. ದೀಪ ಬುದ್ಧಿಭ್ಯಸ್ತ ಜಾತವೇದೋ ಭಗ್ನಂ ನಿರರುಚಿಂ ಮಮ ವಶೋಗಚ್ಚ ಮಹ್ಯಮಾವಹ ಜೀವನಂ ಚ ದಿಶೋ ದಿಶಾ. ಮಾಂಗಲ್ಯದೇವತಾಭ್ಯೋ ನಮಃ. ನೀರಾಜನಂ ದರ್ಶಯಾಮಿ. ಪರಿಮಳಪತ್ರ ಪುಷ್ಪಾಣಿಯಂ ಸಮರ್ಪಯಾಮಿ.
ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ಇರಿ ಅದಕ್ಕೆ ಮುಂಚೆ ಒಂದು ಸಣ್ಣ ಮಂತ್ರ ಇದೆ.